ಈ ಆಸೆ ಹಿಡಿದ ಮಾನವದ ಏನೆಲ್ಲ ಮಾಡೋದು ಅದನ್ನು ಖುಷಿ ಬಂದ ಹಾಗೆ ಒಂದು ಫ್ಯಾಕ್ಟ್ರಿ ಮಾಡ್ತಾನೆ, ದೊಡ್ಡ ಒಂದು ಫ್ಯಾಕ್ಟ್ರಿ ಮಾಡಿ ಅದರಲ್ಲಿರುವ ಎಲ್ಲ ಎಂಥ ಕೊಳಕು ನೀರನ್ನೆಲ್ಲ ಯಾವುದೋ ಒಂದು ನದಿಗೆ ಬಿಟ್ಟು ಬಿಡ್ತಾನೆ. ಇನ್ನು ಯಾವುದ್ಯಾವುದೋ ರೀತಿ ಕೆಮಿಕಲ್, ಯಾವುದ್ಯಾವುದೋ ರೀತಿ ಫ್ಯಾಕ್ಟ್ರಿಯಲ್ಲಿ ಬರುವ ಎಲ್ಲ ಆ ಕೊಳಕು ನೀರುಗಳನ್ನೆಲ್ಲ ಯಾವುದೋ ಸಮುದ್ರಕ್ಕೆ ನೀರಿಗೆ ಎಲ್ಲ ಎಲ್ಲೆಲ್ಲ ಕಳಿಸ್ತಾರೆ. ಸತ್ಯ ಅಲ್ವ ಇದು? ಆಗ ಮನುಷ್ಯದನ್ನು ಕೆಡಿಸಿದ್ದು ಅದು ಅದರ ಪಾಡಿಗೆ ಇತ್ತದು, ಅದರ ಪಾಡಿಗೆ ಅದು ಹೇಗೆ ಇತ್ತು ಹಾಗೆ ಇತ್ತು, ಅದೆಲ್ಲರಿಗೂ ಉಪಕಾರ ಆಗ್ತಾ ಇತ್ತು. ಹೇಗಿತ್ತು ಹಾಗೆ ಸ್ವೀಕರಿಸಬೇಕಿತ್ತು. ನೀರು ನೀರಾಗಿ ಇರಬೇಕು, ನೀರಿಗೆ ಇನ್ನೊಂದು ನೀರನ್ನು ಕಳಿಸುವುದಲ್ಲ, ಈ ಕೊಳಕು ನೀರನ್ನು ಗಲೀಜು ನೀರನ್ನೆಲ್ಲ ಕಳಿಸುವುದಲ್ಲ ಅಂತ ಹೇಳೋದು ನಾನು. ಈಗ ಎಷ್ಟೋ ಫ್ಯಾಕ್ಟ್ರಿಯನ್ನೇ ತಗೊಳ್ಬೋದು, ಆ ಫ್ಯಾಕ್ಟ್ರಿಯಲ್ಲಿ ಆಗುವ ವಿಚಾರಗಳೆಲ್ಲ ಕೆಮಿಕಲ್ಸ್. ಎಲ್ಲೋ ಒಂದು ಕಡೆ ಡೆಲಿವರಿ ಮಾಡಬೇಕು, ಎಲ್ಲಿ ಡೆಲಿವರಿ ಮಾಡೋದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಕೆರೆಯೋ ಒಂದು ಹೊಳೆಯೋ ಯಾವುದೋ ಒಂದು ಸಿಕ್ಕಿದಲ್ಲಿ ಬಿಟ್ಟು ಬಿಡ್ತಾರೆ, ಇಲ್ಲೋ ಸಮುದ್ರಕ್ಕೆ ಯಾವುದೋ ಒಂದು ರೀತಿಯದು ಕಳಿಸಿ ಬಿಡ್ತಾರೆ. ಆ ಕೆಡಿಸಿದ ಯಾರು? ಮನುಷ್ಯ ಕೆಡಿಸಿದ್ದು. ಆ ಕೆಡಿಸಿದ ಮನುಷ್ಯ ಏನು ಮಾಡ್ತಾನೆ? ಅದಕ್ಕೆ ಇನ್ನೊಂದು ದಾರಿಯನ್ನು ಹುಡುಕುತ್ತಾನೆ.